BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5ನೇ ಸೆಮಿಸ್ಟರಲ್ಲಿ ಬರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರದ ಯಾವುದು ಅಂದರೆ DSSC 10. ಈ DSSC 10ರ ಅಭಿವೃದ್ಧಿ ಅರ್ಥಶಾಸ್ತ್ರ ಡೆವಲಪ್ಮೆಂಟ್ ಎಕನಾಮಿಕ್ಸ್ನಲ್ಲಿ ಬರುವಂತಹ ಅಧ್ಯಾಯ 1 ಆರ್ಥಿಕ ಅಭಿವೃದ್ಧಿಯ ಪರಿಚಯ, ಇಂಟ್ರೊಡಕ್ಷನ್ ಟು ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯ ಪರಿಚಯ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೋತ್ತರವನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾವು 2 ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಈ ಒಂದು PDF ಬೇಕಾಗಿದ್ದರೆ ನಿಮಗೆ ನನ್ನ ತೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಈ PDF ಅನ್ನು ನಾನು ಶೇರ್ ಮಾಡಿರ್ತೀನಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು 5 ಅಂಕದ 2 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. 5 ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ 1, ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಲಕ್ಷಣಗಳು ಯಾವುವು? ಇದರ ಬಗ್ಗೆ ನೋಡೋಣ. ಉತ್ತರ: ಆರ್ಥಿಕ ಅಭಿವೃದ್ಧಿಯು ಅನೇಕ ಲಕ್ಷಣಗಳನ್ನು ತಿಳಿಸುತ್ತವೆ. ಅವುಗಳಲ್ಲಿ ಮುಖ್ಯವಾದಗಳು ಈ ಮುಂದಿನಂತಿವೆ, ಅಂದರೆ ಈ ಕೆಳಗಿನಂತಿವೆ. ಯಾವ್ಯಾವು? ಮೊದಲನೇ ಲಕ್ಷಣ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಏನು ಈ ರೀತಿ ಅಂದರೆ, ಆರ್ಥಿಕ ಅಭಿವೃದ್ಧಿಯು ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಸೂಚಿಸುತ್ತದೆ. ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಸೂಚಿಸುವುದಿಲ್ಲ, ಏಕೆಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಬಂಡವಾಳ ಬದಲಾವಣೆಯ ವೆಚ್ಚವನ್ನು ತನ್ನಲ್ಲಿ ಕೂಡಿಕೊಂಡಿರುತ್ತದೆ. ಆದರೆ ವಾಸ್ತವವಾಗಿ ಬಂಡವಾಳ ಬದಲಾವಣೆಯ ವೆಚ್ಚವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನದಿಂದ ಕಳೆಯಬೇಕು, ಆಗ ಉಳಿಯುವುದೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇದು ಮೊದಲನೇ ಲಕ್ಷಣ. ಇನ್ನು ಎರಡನೇದಾಗಿ ಬರುವುದೇ ನಿರಂತರ ಪ್ರಕ್ರಿಯೆ. ಅದರ ಬಗ್ಗೆ ನೋಡೋದಾದರೆ, ಆರ್ಥಿಕ ಅಭಿವೃದ್ಧಿಯು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಅಂದರೆ ಆರ್ಥಿಕ ಅಭಿವೃದ್ಧಿ ಎನ್ನುವುದು ದೀರ್ಘಾವಧಿಯಲ್ಲಾಗುವ ತಡರಹಿತ ರಾಷ್ಟ್ರೀಯ ಉತ್ಪನ್ನದ ಹೆಚ್ಚುವಿಕೆಯಾಗಿದೆ. ಇಲ್ಲಿ ದೀರ್ಘಾವಧಿ ಎಂದರೆ ಸುಮಾರು 20 ರಿಂದ 30 ವರ್ಷಗಳು ಅಥವಾ ಒಂದು ತಲೆಮಾರಿನಷ್ಟು ದೀರ್ಘಾವಧಿಯಾಗಿರುತ್ತದೆ. ಅಭಿವೃದ್ಧಿ ಯೋಜನೆಗಳು ಯಾವಾಗಲೂ ದೀರ್ಘಾವಧಿಯಾಗಿರುತ್ತವೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸಬಹುದು. ಈ ಕಾರಣದಿಂದ ಅಭಿವೃದ್ಧಿ ಅರ್ಥಶಾಸ್ತ್ರ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಮೂರನೇದಾಗಿ ಚಲನಶೀಲತೆ. ಏನು ಚಲನಶೀಲತೆ? ಆರ್ಥಿಕ ಅಭಿವೃದ್ಧಿಯು ಒಂದು ಚಲನಶೀಲ ವಿದ್ಯಮಾನವಾಗಿದೆ. ಅದು ಅಭಿವೃದ್ಧಿಯ ಚಲ ಪರಿಮಾಣಗಳು ಅಭಿವೃದ್ಧಿಯ ಅವಶ್ಯಕತೆಗಳಿಗೆ ತಕ್ಕಂತೆ ಬದಲಾಗಬೇಕೆಂದು ತಿಳಿಸುತ್ತದೆ ಎಂಬುದು ಲಕ್ಷಣ. ನೆಕ್ಸ್ಟ್, ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆ. ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಜೀವನದ ಎಲ್ಲ ವಿಭಾಗಗಳನ್ನು ಉತ್ತಮಗೊಳಿಸಲು ಬದಲಾವಣೆಗಳನ್ನು ಆವರಿಸುತ್ತದೆ. ಪೂರೈಕೆಯ ವಿಭಾಗದಲ್ಲಿ ಇದು ಎಲ್ಲ ಉತ್ಪಾದನಾಂಗಗಳ ಪರಿಮಾಣವನ್ನು ಹೆಚ್ಚಿಸಲಾಗಿದೆ ಎಂಬುದನ್ನು ಸೂಚಿಸಿದರೆ, ಬೇಡಿಕೆಯ ವಿಭಾಗದಲ್ಲಿ ಜನಸಂಖ್ಯೆಯ ಗಾತ್ರ, ಜನರ ಅಭಿರುಚಿ, ಮನೋವೃತ್ತಿ ಹಾಗೂ ರಾಷ್ಟ್ರಾದಾಯದ ಮೊತ್ತ ಮತ್ತು ಅದರ ವಿತರಣೆಯ ಏರ್ಪಾಡು ಮೊದಲಾದ ಅಂಶಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಲಕ್ಷಣ ಜೀವನ ಮಟ್ಟ. ಆರ್ಥಿಕ ಅಭಿವೃದ್ಧಿಯು ವ್ಯಕ್ತಿಯ ಮತ್ತು ಸಮಾಜದ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಪೌಷ್ಟಿಕ ಆಹಾರ, ಸ್ವಗೌರವ ಮತ್ತು ಸ್ವಾತಂತ್ರ್ಯಗಳು ಉತ್ತಮ ಜೀವನದ ಮೂಲ ಅವಶ್ಯಕತೆಗಳಾಗಿವೆ. ನೆಕ್ಸ್ಟು ನ್ಯಾಯಬದ್ಧ ಹಂಚಿಕೆ. ಆರ್ಥಿಕ ಅಭಿವೃದ್ಧಿಯು ರಾಷ್ಟ್ರೀಯ ಉತ್ಪನ್ನದ ವಿತರಣೆಯನ್ನು ನ್ಯಾಯಬದ್ಧವಾಗಿರುವಂತೆ ಮಾಡುತ್ತದೆ. ಇಲ್ಲಿ ಆರ್ಥಿಕ ಅಸಮಾನತೆಗೆ ಅವಕಾಶವಿರುವುದಿಲ್ಲ. ನಂತರ ಲಕ್ಷಣ ಆಂತರಿಕ ತುಡಿತ. ಆರ್ಥಿಕ ಅಭಿವೃದ್ಧಿಯು ಒಂದು ರೀತಿಯ ಆಂತರಿಕ ತುಡಿತವಾಗಿದೆ. ಕೇವಲ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನದಲ್ಲಿ ತಂದರೆ ಸಾಲದು. ಆ ಕಾರ್ಯಕ್ರಮಗಳನ್ನು ಜನರು ಸ್ವಪ್ರೇರಣೆಯಿಂದ ಪ್ರೋತ್ಸಾಹಿಸಬೇಕು. ಆಗ ಅಭಿವೃದ್ಧಿಯು ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತದೆ. ಇನ್ನು ಆರ್ಥಿಕ ಕಲ್ಯಾಣ. ಆರ್ಥಿಕ ಅಭಿವೃದ್ಧಿಯು ದೇಶದ ಜನರ ಆರ್ಥಿಕ ಕಲ್ಯಾಣವನ್ನು ಸಾಧಿಸಲು ಬೇಕಾಗುವ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ, ಏಕೆಂದರೆ ಆರ್ಥಿಕ ಕಲ್ಯಾಣ ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶವಾಗಿದೆ. ಹೀಗೆ ಮೇಲ್ಕಂಡ ಲಕ್ಷಣಗಳನ್ನು ಒಳಗೊಂಡಿರುವ ಆರ್ಥಿಕ ಅಭಿವೃದ್ಧಿಯು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಪರಿಗಣಿಸುವ ಆರ್ಥಿಕ ಅಭಿವೃದ್ಧಿಯು ಕೇವಲ ಆರ್ಥಿಕ ಕ್ಷೇತ್ರಗಳಲ್ಲಿ ಮಾತ್ರ ಸಂಭವಿಸದೆ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಸಾಂಸ್ಥಿಕ ಕ್ಷೇತ್ರಗಳಿಗೂ ವ್ಯಾಪಿಸುತ್ತದೆ ಎಂಬುದು ಇಷ್ಟು ಆರ್ಥಿಕ ಅಭಿವೃದ್ಧಿ ಡೆವಲಪ್ಮೆಂಟ್ ಎಕನಾಮಿಕ್ಸ್ಗೆ ಸಂಬಂಧಿಸಿದಂಥ ಅದರ ಲಕ್ಷಣಗಳಿಗೆ ಕುರಿತು ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಮತ್ತೆ 5 ಅಂಕದ ಪ್ರಶ್ನೆ ನಂಬರ್ 2,
ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಏನು ಯಾವ್ಯಾವ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ನಡುವೆ ಯಾವ್ಯಾವ ಅಂಶಗಳ ನಡುವೆ ವ್ಯತ್ಯಾಸ ಇದೆ ಅದರ ಬಗ್ಗೆ ನೋಡೋದಾದರೆ ಉತ್ತರ ವ್ಯಾಪ್ತಿ, ಸ್ಕೋಪ್. ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ವ್ಯಾಪ್ತಿ ವಿಚಾರದಲ್ಲಿ ವ್ಯತ್ಯಾಸವಿದೆ. ಯಾವ ರೀತಿ ನೋಡೋದಾದರೆ ಅರ್ಥಶಾಸ್ತ್ರದ ಪ್ರಕಾರ ಅಭಿವೃದ್ಧಿ ಮತ್ತು ಬೆಳವಣಿಗೆಗಳ ನಡುವೆ ವ್ಯಾಪ್ತಿಯ ವಿಷಯದಲ್ಲಿ ವ್ಯತ್ಯಾಸವಿದೆ. ಅಭಿವೃದ್ಧಿಯು ಬಹು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದ್ದರೆ ಬೆಳವಣಿಗೆಯು ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ. ಬೆಳವಣಿಗೆಯು ಅಭಿವೃದ್ಧಿಯ ಒಂದು ಭಾಗವಾಗಿದೆ, ಆದರೆ ಅಭಿವೃದ್ಧಿಯು ಬೆಳವಣಿಗೆ ಮತ್ತು ಬದಲಾವಣೆಗಳನ್ನು ಸಮ್ಮಿಳನವಾಗಿದೆ. ಈ ಬದಲಾವಣೆಗಳಿಗೆ ಆವಿಷ್ಕಾರಗಳು ಕಾರಣವಾಗುತ್ತವೆ. ಆವಿಷ್ಕಾರ ಎಂದರೆ ಉತ್ಪಾದನಾ ವ್ಯವಸ್ಥೆಯಲ್ಲಿ ನವೀನ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಎಂದರ್ಥ. ಹೊಸ ತಂತ್ರಜ್ಞಾನದ ಅಳವಡಿಕೆ, ಹೊಸ ಯಂತ್ರಗಳ ಬಳಕೆ, ಹೊಸ ಕಚ್ಚಾ ಸರಕು, ಹೊಸ ಮಾರುಕಟ್ಟೆ, ಉದ್ಯಮದ ಪುನರ್ವ್ಯವಸ್ಥೆ ಮತ್ತು ಮಾರುಕಟ್ಟೆಯ ವಿಸ್ತರಣೆ ಮೊದಲಾದವು ಆವಿಷ್ಕಾರಗಳ ವ್ಯಾಪ್ತಿಗೆ ಬರುತ್ತವೆ. ಆವಿಷ್ಕಾರಗಳಿಂದಾಗಿ ಉತ್ಪಾದನಾ ಮತ್ತು ಆದಾಯದಲ್ಲಿ ಹೆಚ್ಚಳವಾಗುವುದರೊಂದಿಗೆ ಆರ್ಥಿಕತೆಯ ಆಧುನೀಕರಣ ಹಾಗೂ ಪರಿವರ್ತನೆ ಸಾಧ್ಯವಾಗುತ್ತದೆ. ಅದರಿಂದ ಆರ್ಥಿಕ ಅಭಿವೃದ್ಧಿ ಎಂದರೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ ಹಾಗೂ ರಾಜಕೀಯ ಬದಲಾವಣೆಗಳಾಗಿವೆ. ಬೆಳವಣಿಗೆಯು ಕೇವಲ ರಾಷ್ಟ್ರೀಯ ನೈಜ ತಲಾ ವರಮಾನದ ಹೆಚ್ಚಳವನ್ನಷ್ಟೇ ಗಣನೆಗೆ ತೆಗೆದುಕೊಂಡರೆ ಆರ್ಥಿಕ ಅಭಿವೃದ್ಧಿಯು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಚ್ಚಳವಾದ ನೈಜ ತಲಾ ವರಮಾನ ಹೇಗೆ ಸಮಾಜದ ಎಲ್ಲ ವರ್ಗಗಳ ನಡುವೆ ವಿತರಿಸಲ್ಪಟ್ಟಿದೆ ಮತ್ತು ಅದು ಸಮಾನವಾಗಿ ಎಲ್ಲರಿಗೂ ಹಂಚಲ್ಪಟ್ಟಿದೆಯೇ ಅಥವಾ ಇಲ್ಲವೇ ಎಂಬ ಅಂಶವನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತದೆ. ಇದು ವ್ಯಾಪ್ತಿಯ ವಿಚಾರದಲ್ಲಿ ಎರಡು ಅಂಶಗಳ ನಡುವಿನ ವ್ಯತ್ಯಾಸ. ಎರಡನೇದಾಗಿ ಸ್ವರೂಪ, ನೇಚರಲ್ಲಿ ಕೂಡ ಆ ಎರಡು ಅಂಶಗಳಲ್ಲಿ ವ್ಯತ್ಯಾಸವಿದೆ. ಯಾವ ರೀತಿ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗಳ ಸ್ವರೂಪದಲ್ಲಿಯೂ ವ್ಯತ್ಯಾಸವಿದೆ. ಆರ್ಥಿಕ ಅಭಿವೃದ್ಧಿಯು ಒಂದು ಪ್ರಕ್ರಿಯೆ ಅಥವಾ ಕಾರ್ಯವಿಧಾನವಾಗಿದ್ದರೆ ಆರ್ಥಿಕ ಬೆಳವಣಿಗೆಯು ಒಂದು ವಿದ್ಯಮಾನ ಅಥವಾ ಸಂಗತಿಯಾಗಿದೆ. ಆರ್ಥಿಕ ಅಭಿವೃದ್ಧಿಯು ಬೆಳವಣಿಗೆಯ ಬದಲಾವಣೆಗಳನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ. ಅಭಿವೃದ್ಧಿಯು ಬೆಳವಣಿಗೆಯೊಡನೆ ಉತ್ಪಾದನಾಂಗಗಳ ಸಾಧನ, ತಂತ್ರಜ್ಞಾನದಲ್ಲಿನ ಸುಧಾರಣೆ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮಾನಸಿಕ ಬದಲಾವಣೆಯಂತಹ ಗುಣಾತ್ಮಕ ಅಂಶಗಳನ್ನು ಒಳಗೊಂಡಿದೆ. ಇದು ಒಂದು ಗುಣಾತ್ಮಕ ಪ್ರಕ್ರಿಯೆಯಾಗಿರುವುದರಿಂದ ಅಭಿವೃದ್ಧಿ ವಿಚಾರಗಳನ್ನು ಖಚಿತವಾಗಿ ಮಾಪನ ಮಾಡಲು ಬರುವುದಿಲ್ಲ. ಆದರೆ ಬೆಳವಣಿಗೆಯು ವಸ್ತುನಿಷ್ಠವಾಗಿರುವುದರಿಂದ ಅದರ ಮಾಪನ ಸಾಧ್ಯವಾಗುತ್ತದೆ. ಆರ್ಥಿಕ ಬೆಳವಣಿಗೆಯು ನೈಜ ತಲಾ ವರಮಾನದ ಏರಿಕೆಯ ದರ, ಉಳಿತಾಯ ಪ್ರಮಾಣ, ಹೂಡಿಕೆಯ ಗಾತ್ರ, ಬಂಡವಾಳ ಉತ್ಪನ್ನ ಅನುಪಾತ, ಶ್ರಮಶಕ್ತಿ ಅನುಭೋಗ, ಉದ್ಯಮದ ಸ್ಥಿತಿಗತಿಗಳು ಇದೇ ಮೊದಲಾದ ಪರಿಮಾಣಾತ್ಮಕ ಅಂಶಗಳನ್ನು ಪರಿಗಣಿಸುತ್ತದೆ. ಹೀಗಾಗಿ ಆರ್ಥಿಕ ಬೆಳವಣಿಗೆಯ ವಿಚಾರಗಳನ್ನು ಮಾಪನ ಮಾಡಬಹುದು. ಇನ್ನು ಮೂರನೇದಾಗಿ ಅಳತೆ, ಮೆಜರ್ಮೆಂಟಲ್ಲಿ ಕೂಡ ಎರಡು ಅಂಶಗಳಲ್ಲಿ ವ್ಯತ್ಯಾಸವಿದೆ. ಯಾವ ರೀತಿ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಅಳತೆಯ ವಿಷಯದಲ್ಲಿ ಭಿನ್ನತೆಯನ್ನು ಗುರುತಿಸಲಾಗಿದೆ. ಸಾಮಾನ್ಯವಾಗಿ ಅಭಿವೃದ್ಧಿಯು ಗುಣಾತ್ಮಕ ಅಂಶಗಳನ್ನು ಅಂದರೆ ವ್ಯಕ್ತಿ ನಿಷ್ಠೆ ಅಂಶಗಳನ್ನು ಒಳಗೊಂಡಿರುವುದರಿಂದ ಅದರ ಖಚಿತ ಮಾಪನ ಸಾಧ್ಯವಿಲ್ಲ. ಆದರೂ ಅಭಿವೃದ್ಧಿಯನ್ನು ನೈಜ ರಾಷ್ಟ್ರೀಯ ಉತ್ಪನ್ನದ ಮೂಲಕ ಅಳತೆ ಮಾಡಲಾಗುತ್ತದೆ. ಹೀಗೆ ಮಾಡುವಾಗ ಜನಸಂಖ್ಯಾ ಹೆಚ್ಚಳವನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಆದರೆ ಬೆಳವಣಿಗೆಯು ವಸ್ತುನಿಷ್ಠ ಅಂಶಗಳನ್ನು ಒಳಗೊಂಡಿರುವುದರಿಂದ ಅದನ್ನು ಖಚಿತವಾಗಿ ಮಾಪನ ಮಾಡಬಹುದು. ಬೆಳವಣಿಗೆಯನ್ನು ಅಳತೆ ಮಾಡಲು ತಲಾವರಮಾನವನ್ನು ಮಾನದಂಡವನ್ನಾಗಿ ಬಳಸಲಾಗುತ್ತದೆ. ಬೆಳವಣಿಗೆಯನ್ನು ಮಾಪನ ಮಾಡುವಾಗ ಜನಸಂಖ್ಯೆಯು ಬದಲಾವಣೆಯಿಂದಾಗಿ ತಲಾವರಮಾನ ಏರಿಕೆಯಾಗಿದೆಯೇ ಅಥವಾ ಕಡಿಮೆಯಾಗಿದೆಯೇ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಲ್ಲಿ ರಾಷ್ಟ್ರೀಯ ಉತ್ಪನ್ನದ ಏರಿಕೆಯಿಂದ ಅಭಿವೃದ್ಧಿಯಾಯಿತೆಂದು, ತಲಾವರಮಾನದ ಹೆಚ್ಚಳದಿಂದ ಬೆಳವಣಿಗೆಯಾಯಿತೆಂದು ಅರ್ಥೈಸಿಕೊಳ್ಳಲಾಗಿದೆ. ಆದರೆ ತಲಾವರಮಾನದ ಹೆಚ್ಚಳಕ್ಕೆ ಜನಸಂಖ್ಯೆಯ ನಿಯಂತ್ರಣ ಸಾಧಿಸಬೇಕೆಂಬುದನ್ನು ಮರೆಯಬಾರದು.
ಇನ್ನು ನೆಕ್ಸ್ಟ್ ದೃಷ್ಟಿಕೋನ, ಅಪ್ರೋಚ್, ಈ ಅಂಶದಲ್ಲೂ ವ್ಯತ್ಯಾಸವಿದೆ. ಯಾವ ರೀತಿ? ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗಳ ದೃಷ್ಟಿಕೋನದಲ್ಲಿಯೂ ವ್ಯತ್ಯಾಸವಿದೆ. ಆರ್ಥಿಕ ಅಭಿವೃದ್ಧಿಯು ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳ ಪ್ರಗತಿಯನ್ನು ಸೂಚಿಸುತ್ತದೆ. ಆದರೆ ಆರ್ಥಿಕ ವ್ಯವಸ್ಥೆಯ ಪ್ರತಿಯೊಂದು ವಲಯದಲ್ಲಿ ಉತ್ಪನ್ನದ ಹೆಚ್ಚಳವಾಗುತ್ತಿದ್ದು ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮುಂತಾದ ಕ್ಷೇತ್ರಗಳಲ್ಲಿ ಗುಣಾತ್ಮಕ ಬದಲಾವಣೆ ಕಾಣಿಸಿಕೊಂಡಾಗ ಅಭಿವೃದ್ಧಿಯ ಸಾಧನೆಯಾಗುತ್ತದೆ. ಹೀಗಾಗಿ ಅಭಿವೃದ್ಧಿಯು ಅರ್ಥವ್ಯವಸ್ಥೆಯ ಪ್ರತಿಯೊಂದು ಕ್ಷೇತ್ರಗಳ ಬಗೆಗೆ ಬಿಡಿಯಾದ ಆಳ ಅಧ್ಯಯನವನ್ನು ನಡೆಸುತ್ತದೆ. ಅದರಿಂದ ಅಭಿವೃದ್ಧಿಯು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಒಳಪಡುತ್ತದೆ. ಆರ್ಥಿಕ ಬೆಳವಣಿಗೆಯು ನೈಜ ತಲವರಮಾನ, ಉಳಿತಾಯ, ಹೂಡಿಕೆ, ಅನುಭೋಗ, ಶ್ರಮಶಕ್ತಿ ಮುಂತಾದ ಅಂಶಗಳ ಬಗ್ಗೆ ವಿಶಾಲಾತ್ಮಕ ದೃಷ್ಟಿಕೋನವನ್ನು ಬಿಡುವುದರ ಮೂಲಕ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಒಳಪಡುತ್ತದೆ. ಹೀಗಾಗಿ ಅದು ಕೇವಲ ಅರ್ಥವ್ಯವಸ್ಥೆಯ ಸಮಗ್ರ ಚಿಂತನವನ್ನು ಮಾತ್ರ ನೀಡುತ್ತದೆಯೇ ಹೊರತು ಅದನ್ನು ಸೂಕ್ಷ್ಮವಾಗಿ ಅವಲೋಕಿಸುವುದಿಲ್ಲ. ಇನ್ನು ಸಂಬಂಧ, ರಿಲೇಷನ್ಶಿಪ್ಪಲ್ಲೂ ಕೂಡ ವ್ಯತ್ಯಾಸವಿದೆ. ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗಳ ನಡುವೆ ಕಾರಣ ಪರಿಣಾಮ ಸಂಬಂಧವನ್ನು ಗುರುತಿಸಲಾಗಿದೆ. ಆರ್ಥಿಕ ಬೆಳವಣಿಗೆಯು ಆರ್ಥಿಕ ಅಭಿವೃದ್ಧಿಯ ಒಂದು ಭಾಗವಾಗಿದೆ. ಇಲ್ಲಿ ಆರ್ಥಿಕ ಅಭಿವೃದ್ಧಿಯು ಒಂದು ಕಾರಣವಾಗಿದ್ದರೆ ಆರ್ಥಿಕ ಬೆಳವಣಿಗೆಯು ಅದರ ಪರಿಣಾಮವಾಗಿದೆ. ಏಕೆಂದರೆ ಆರ್ಥಿಕ ಬೆಳವಣಿಗೆಯು ನೈಜ ಆದಾಯದ ಹೆಚ್ಚಳವಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆರ್ಥಿಕ ಬೆಳವಣಿಗೆಯು ಆರ್ಥಿಕ ಅಭಿವೃದ್ಧಿಯ ಒಂದು ಫಲವಾಗಿದ್ದು ಬೆಳವಣಿಗೆಗೆ ಪೂರಕವಾದ ಹಲವಾರು ವಿಷಯಗಳನ್ನು ಕುರಿತು ಬೆಳಕು ಬೀರುತ್ತದೆ. ಇನ್ನು ನೆಕ್ಸ್ಟ್ ಅನ್ವಯ, ಅಪ್ಲಿಕೇಶನ್ನಲ್ಲಿ ಕೂಡ ವ್ಯತ್ಯಾಸವಿದೆ. ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಎಂಬ ಪದಗಳ ಬಳಕೆ ಅಥವಾ ಅನ್ವಯದ ವಿಚಾರದಲ್ಲಿ ಅವುಗಳ ನಡುವೆ ಭಿನ್ನತೆಯನ್ನು ಗುರುತಿಸಲಾಗಿದೆ. ಆರ್ಥಿಕ ಅಭಿವೃದ್ಧಿ ಎಂಬ ಪದವನ್ನು ವಿಶೇಷವಾಗಿ ಅಭಿವೃದ್ಧಿ ದೇಶಗಳ ಆರ್ಥಿಕ ಸಮಸ್ಯೆಗಳ ನಿವಾರಣೆಗಾಗಿ ಬಳಸಲಾಗುತ್ತದೆ. ಅಂದರೆ ಆರ್ಥಿಕ ಅಭಿವೃದ್ಧಿಯು ಹಿಂದುಳಿದ ಬಡ ರಾಷ್ಟ್ರಗಳಿಗೆ ಅನ್ವಯವಾಗುತ್ತದೆ. ಆದರೆ ಆರ್ಥಿಕ ಬೆಳವಣಿಗೆ ಎಂಬ ಅಭಿವೃದ್ಧಿ ಹೊಂದಿದ ದೇಶಗಳು ಸಮಸ್ಯೆಗಳ ನಿವಾರಣೆಗಾಗಿ ಬಳಸಿಕೊಳ್ಳಲಾಗುತ್ತದೆ. ಹೀಗಾಗಿ ಬೆಳವಣಿಗೆಯು ಮುಂದುವರಿದ ಶ್ರೀಮಂತ ದೇಶಗಳಿಗೆ ಅನ್ವಯಿಸುತ್ತದೆ. ಈ ವಿಷಯವಾಗಿ ಮ್ಯಾಡಿಸನ್ ಮತ್ತು ಶ್ರೀಮತಿ UK ಹಿಕ್ಲಾರ್ ಅವರು ನೀಡಿರುವ ಹೇಳಿಕೆಗಳು ತುಂಬ ಮಹತ್ವದ್ದಾಗಿವೆ. ಮ್ಯಾಡಿಕಿನವರ ಪ್ರಕಾರ ಶ್ರೀಮಂತ ದೇಶಗಳಲ್ಲಿ ವರಮಾನಗಳ ಮಟ್ಟವನ್ನು ಹೆಚ್ಚಿಸುವಿಕೆಯನ್ನು ಸಾಮಾನ್ಯವಾಗಿ ಆರ್ಥಿಕ ಬೆಳವಣಿಗೆ ಎನ್ನುತ್ತದೆ. ಹಾಗೆಯೇ UK ಹಿಕ್ಸರ್ ಅವರ ದೃಷ್ಟಿಯಲ್ಲಿ ಅಭಿವೃದ್ಧಿ ದೇಶಗಳ ಸಮಸ್ಯೆಗಳು ಉಪಯೋಗ ತಿಳಿದು ಬಳಸಲ್ಪಡದಿರುವ ಸಂಪನ್ಮೂಲಗಳ ಅಭಿವೃದ್ಧಿಗೆ ಸಂಬಂಧಿಸಿದವು. ಆದರೆ ಮುಂದುವರಿದ ದೇಶಗಳ ಸಮಸ್ಯೆಗಳು ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿರುವುದವು. ಅವುಗಳ ಬಹುಪಾಲು ಸಂಪನ್ಮೂಲಗಳು ಆಗಲೇ ಗೊತ್ತಿದ್ದು ತಕ್ಕ ಮಟ್ಟಿಗೆ ಅಭಿವೃದ್ಧಿಯಾಗಿಯೂ ಇರುವವು. ಹೀಗೆ ಆರ್ಥಿಕ ಅಭಿವೃದ್ಧಿಯು ಬಳಸಲ್ಪಡುವ ಸಾಧನ ಸಾಮಗ್ರಿಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿರುವ ಅಭಿವೃದ್ಧಿ ದೇಶಗಳಿಗೆ ಅನ್ವಯಿಸಿದರೆ ಆರ್ಥಿಕ ಬೆಳವಣಿಗೆಯು ಸಾಧನ ಸಾಮಗ್ರಿಗಳ ಉಪಯೋಗದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿರುವ ಮುಂದುವರಿದ ಶ್ರೀಮಂತ ದೇಶಗಳಿಗೆ ಅನ್ವಯವಾಗುತ್ತವೆ. ಕಾಲ, ಟೈಮ್ನಲ್ಲೂ ಕೂಡ ವ್ಯತ್ಯಾಸವಿದೆ. ಯಾವ ರೀತಿ? ಆರ್ಥಿಕ ಬೆಳವಣಿಗೆಯು ಆರ್ಥಿಕ ಅಭಿವೃದ್ಧಿಯ ಫಲಿತಾಂಶವಾಗಿರುವುದರಿಂದ ಅದೊಂದು ದೀರ್ಘಾವಧಿಯ ವಿದ್ಯಮಾನವಾಗಿದೆ. ಸಾಮಾನ್ಯವಾಗಿ ಆರ್ಥಿಕ ಅಭಿವೃದ್ಧಿಯ ನಂತರ ಆರ್ಥಿಕ ಬೆಳವಣಿಗೆಯು ಕಂಡುಬರುವುದರಿಂದ ಸಹಜವಾಗಿಯೇ ಅದರ ಕಾಲಾವಧಿಯು ಜಾಸ್ತಿಯಾಗಿರುತ್ತದೆ. ಆದರೆ ಆರ್ಥಿಕ ಅಭಿವೃದ್ಧಿಯು ಬೆಳವಣಿಗೆಯ ಕಾರಣವಾಗಿರುವುದರಿಂದ ಅದರ ಕಾಲಾವಧಿಯು ಕಡಿಮೆಯಾಗಿರುತ್ತದೆ. ಅಂದರೆ ಆರ್ಥಿಕ ಅಭಿವೃದ್ಧಿಯು ಅಲ್ಪಾವಧಿಯಲ್ಲಿ ಜರುಗುವ ಒಂದು ಪ್ರಕ್ರಿಯೆಯಾಗಿದೆ. ಈ ಸಂದರ್ಭದಲ್ಲಿ ಶುಂಪೀಟರ್ ವ್ಯಾಖ್ಯವನ್ನು ಉಲ್ಲೇಖಿಸುವುದು ಅತ್ಯಂತ ಸಮಂಜಸವಾಗಿದೆ. ಅವರ ಪ್ರಕಾರ ಅಭಿವೃದ್ಧಿಯು ಸ್ಥಿರ ಸ್ಥಿತಿಯಲ್ಲಿನ ಅವ್ಯಾಹತವಲ್ಲದ ಮತ್ತು ಸ್ವಯಂ ಪ್ರೇರಿತ ಬದಲಾವಣೆಯಾಗಿದೆ. ಇದು ಈ ಹಿಂದೆ ಅಸ್ತಿತ್ವದಲ್ಲಿರುವ ಸಮತೋಲನ ಸ್ಥಿತಿಯನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಮತ್ತು
ಸ್ಥಾನಪಲ್ಲಟಗೊಳಿಸುತ್ತದೆ. ಬೆಳವಣಿಗೆಯು ದೀರ್ಘಾವಧಿಯ ನಿಧಾನ ಮತ್ತು ಸ್ಥಿರವಾದ ಬದಲಾವಣೆಯಾಗಿದೆ. ಅದು ಉಳಿತಾಯ ಮತ್ತು ಜನಸಂಖ್ಯೆಯ ದರದಲ್ಲಿನ ಸಾರ್ವತ್ರಿಕ ಏರಿಕೆಯಿಂದ ಉಂಟಾಗುತ್ತದೆ. ಈ ಹೇಳಿಕೆಯ ಪ್ರಕಾರ ಅಭಿವೃದ್ಧಿಯ ಪ್ರಕ್ರಿಯೆ ಪ್ರಾರಂಭವಾಗುವ ಮುಂಚೆ ಅರ್ಥವ್ಯವಸ್ಥೆಯ ಸ್ಥಿರ ಸ್ಥಿತಿಯಲ್ಲಿರುತ್ತದೆ. ಅಂತಹ ಅರ್ಥವ್ಯವಸ್ಥೆಯ ಅಭಿವೃದ್ಧಿಯು ಚಲ ಪರಿಮಾಣಗಳಾದ ಉಳಿತಾಯ ಮತ್ತು ಹೂಡಿಕೆ, ಆದಾಯ ಮತ್ತು ವೆಚ್ಚ, ಬೇಡಿಕೆ ಮತ್ತು ಪೂರೈಕೆ ಮೊದಲಾದವುಗಳ ನಡುವೆ ಸಮತೋಲನವಿರುತ್ತದೆ. ಅಭಿವೃದ್ಧಿಯ ಪ್ರಕ್ರಿಯೆ ಆರಂಭಗೊಂಡಾಗ ಹಳೆಯ ಸಮತೋಲನ ಮಾಯವಾಗಿ ಹೊಸ ಸಮತೋಲನ ಸಂಭವಿಸುತ್ತದೆ. ಅದು ಅದರಿಂದ ಅಭಿವೃದ್ಧಿಯೊಂದರ ಹೊಸ ಅಸಮತೋಲನ ವ್ಯವಸ್ಥೆಯಾಗಿದೆ. ಬೆಳವಣಿಗೆಯು ಒಂದು ನಿಧಾನ ಮತ್ತು ಸ್ಥಿರವಾದ ಪ್ರಕ್ರಿಯೆಯಾಗಿದ್ದು ದೀರ್ಘಾವಧಿಯಲ್ಲೂ ಮುಂದುವರಿಯುತ್ತಿರುತ್ತದೆ. ಅಭಿವೃದ್ಧಿ ಹಾಗೂ ಬೆಳವಣಿಗೆ ಇವುಗಳ ನಡುವಿನ ಮುಖ್ಯ ವ್ಯತ್ಯಾಸವೆಂದರೆ ಅಭಿವೃದ್ಧಿಯು ತಾತ್ಕಾಲಿಕ ಅಥವಾ ಅವ್ಯಾಹತವಲ್ಲದ ಪ್ರಕ್ರಿಯೆಯನ್ನು ಪ್ರತಿನಿಧಿಸಿದರೆ ಬೆಳವಣಿಗೆಯು ಅವ್ಯಾಹತವಾದ, ನಿಧಾನವಾದ ಮತ್ತು ಸ್ಥಿರವಾದ ಪ್ರಕ್ರಿಯೆ ಆಗಿದೆ. ಇನ್ನು ಹಸ್ತಕ್ಷೇಪ, ಇಂಟರ್ವಿನೇಷನ್. ಅಭಿವೃದ್ಧಿ ಮತ್ತು ಬೆಳವಣಿಗೆಯ ನಡುವೆ ಸರ್ಕಾರದ ಹಸ್ತಕ್ಷೇಪದ ವಿಚಾರವಾಗಿಯೂ ವ್ಯತ್ಯಾಸ ಕಂಡುಬರುತ್ತದೆ. ಆರ್ಥಿಕ ಅಭಿವೃದ್ಧಿಯು ಅಭಿವೃದ್ಧಿ ದೇಶಗಳ ವಿವಿಧ ಆರ್ಥಿಕ ಸಮಸ್ಯೆಗಳ ನಿವಾರಣೆಗಾಗಿ ಅಲ್ಲಿನ ಸರ್ಕಾರಗಳು ಕೈಗೊಳ್ಳುವ ಇಚ್ಛಾಪೂರ್ವಕ ಕ್ರಮಗಳ ಪರಿಮಾಣವಾಗಿದೆ. ಹೀಗಾಗಿ ಅಲ್ಲಿ ಸರ್ಕಾರದ ಹಸ್ತಕ್ಷೇಪವಿರುತ್ತದೆ. ಆದರೆ ಆರ್ಥಿಕ ಬೆಳವಣಿಗೆಯ ಅಭಿವೃದ್ಧಿ ದೇಶಗಳಲ್ಲಿನ ಸ್ವತಂತ್ರ ಆರ್ಥಿಕ ಪ್ರಕ್ರಿಯೆಯಾಗಿ ಇರುವುದರಿಂದ ಅದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಹೀಗೆ ಮೇಲ್ಕಂಡ ರೀತಿಯಲ್ಲಿ ಕೆಲವು ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು ಆಧರಿಸಿ ಅಭಿವೃದ್ಧಿ ಮತ್ತು ಬೆಳವಣಿಗೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಲಾಗಿದೆ. ಈ ರೀತಿಯಾಗಿ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಎರಡು ಪ್ರಶ್ನೆಗಳನ್ನು ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ 1ಕ್ಕೆ ಸಂಬಂಧಿಸಿದಂಥ 5 ಅಂಕದ 2 ಪ್ರಶ್ನೆ ಅಂತ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.